ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿ ವೀಡಿಯೋಸಲ್ಲಿ ಕೂಡ ನಿಮಗೆ ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ಸಿಂಪಲ್ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈಗ ನಮ್ಮ ಜೊತೆಲೇ ಇರ್ತಾರೆ, ಮುಂಚೆ ಚೆನ್ನಾಗಿರ್ತಾರೆ, ಆಮೇಲೆ ಒಂಥರ ನಮ್ಮನ್ನು ನೋಡಿದ್ರೆ ಅವರು ಈ ಎಣ್ಣೆ ಸೀಗೆಕಾಯಿ ಅಂತ ಹೇಳ್ತಾರಲ್ಲ ಆ ಥರ ಸಿಡಿಮಿಡಿ ಅಂತ ಇರ್ತಾರೆ. ಅವರು ಒಂದು ಸ್ವಲ್ಪನೂ ಚೆನ್ನಾಗಿ ಮಾತಾಡೋದಿಲ್ಲ. ಸೊ ನನ್ನ ವಿಚಾರ ಇಷ್ಟೇ, ಅಟ್ಲೀಸ್ಟ್ ಆ ಥರ ಫಸ್ಟ್ ಚೆನ್ನಾಗಿದ್ರಲ್ಲ ಆ ಥರನೇ ಅವ್ರು ನಮ್ಮನ್ನು ಮಾತಾಡ್ಸಿದ್ರೆ ಸಾಕಪ್ಪ. ನಮ್ಮ ಮೇಲೆ ತುಂಬ ಓವರ್ ಇಲ್ಲ ಅಂದರೂ ಪರವಾಗಿಲ್ಲ, ಮುಖ ನೋಡಿದಾಗ ಮಾತಾಡಲಿ, ಅವರು ನಮ್ಮ ಮೇಲೆ ಸ್ವಲ್ಪ ಒಲವು ತೋರಿಸ್ಲಿ ಅಥವಾ ನಮ್ಮ ಮೇಲೆ ಸ್ವಲ್ಪ ಪ್ರೀತಿಯಿಂದ ಮಾತಾಡಲಿ, ಮಾತಷ್ಟೇ, ಇನ್ನೇನು ಅವರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಮುಂಚೆ ಚೆನ್ನಾಗಿದ್ರು, ಇವಾಗ ಸಿಡಿಮಿಡಿ ಅಂತಿರ್ತಾರೆ. ಯಾಕೆ ಹಿಂಗೆ ಬದಲಾಗ್ತಾರೋ ಗೊತ್ತಿಲ್ಲ. ಅವ್ರು ಮುಂಚಿನ ಥರನೇ ನಮ್ಮ ಜೊತೆ ಇರೋ ಥರ ಆಗಬೇಕು ಅಂದರೆ ಏನು ಮಾಡಬೇಕಾಗುತ್ತೆ ಗುರುಗಳೇ? ಇತ್ತೀಚೆಗೆ ನೀವು ಮತ್ತೆ ಚೆನ್ನಾಗಿ ಮಾತಾಡ್ತವ್ರ? ಮಾತಾಡ್ತಿದ್ದಾರೆ ಗುರುಗಳೇ, ಬಟ್ ಇದು ಕೆಲವು ಸರಿ ಅನ್ಸುತ್ತೆ ತುಂಬ ಚೇಂಜ್ ಆಗಿಬಿಟ್ಟಿದ್ದಾರೆ ಅವರು, ಏನಾಯ್ತೋ ಗೊತ್ತಿಲ್ಲ, ನಮ್ಮ ನೋಡಿದ್ರೆ ಆಗಲ್ಲ, ಆ ಕಡೆ ಹೊಟ್ಟೋಗ್ತಾರೆ ತಿರ್ಕೊಂಡು, ಈ ಥರ ಎಲ್ಲ ಆಗುತ್ತೆ. ಸೊ ಅಂಥ ಒಂದು ಸಮಸ್ಯೆ ಇರೋವರಿಗೆ ಪರಿಹಾರ ಸಿಗಲಿ ಅಂತ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದು ಮನೆ ಒಳಗಾಗಲಿ ಮನೆ ಹೊರಗಾಗಲಿ, ಅದೇ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಕೆಲಸ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಆ ಪ್ರೀತಿ ಇಲ್ಲ ಅಂತಂದರೆ ಅಲ್ಲಿ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಮನುಷ್ಯನಿಗೆ ಬೇಸರ ಆಗುವಂಥದ್ದು. ಇದಕ್ಕೇನು ಅಂತಂದರೆ, ಮನೆಯಲ್ಲಿ ದಂಪತಿಗಳಾಗಿದ್ದರೂ ಬೇರೆ ಯಾರೇ ಆಗಿದ್ದರೂ ಕೂಡ ಈ ರೆಮಿಡಿಯನ್ನು ಹೇಗೆ ಮಾಡ್ಕೊಳ್ಬೋದು ಅಂತಂದರೆ, ಒಟ್ಟಾರೆಯಾಗಿ ತುಂಬ ಕಸಿವಿಸಿ, ತುಂಬ ದಿನಗಳಿದ್ದೆ ಪ್ರೀತಿ ತೋರ್ತಿದ್ರು, ಮಧ್ಯದಲ್ಲಿ ಯಾಕೋ ಈ ರೀತಿಯಾಗಿ ಕೋಪ ಮಾಡ್ಕೊಳ್ತಾರೆ, ಸಿಡಿಮಿಡಿಗೊಳ್ತಾರೆ. ಅಂತಹ ಸಿಡಿಮಿಡಿತನ ಇರ್ತಕ್ಕಂಥವ್ರು ಬಹುಶಃ ಪ್ರಾಮಾಣಿಕರಾಗಿರ್ತಾರೆ. ಒಂದೊಂದು ಸಲ ಆ ರೀತಿ ಆಗುವಂಥದ್ದಕ್ಕೆ ರೆಮಿಡಿ ಮಾಡ್ಕೊಳ್ತಾರೆ ಅಂತಂದರೆ, ಸಣ್ಣದೊಂದು ಚಿಕ್ಕದಾಗಿ, ತುಂಬ ದೊಡ್ಡದಾಗಲ್ಲ, ಒಂದು ಕರ್ಚಿಪ್ ಸೈಜು ಕೆಂಪು ಬಟ್ಟೆಯನ್ನು ವ್ಯವಸ್ಥೆ ಮಾಡ್ಕೋಬೇಕು. ಇದರಲ್ಲಿ 9 ಕಾಳುಮೆಣಸು ಹಾಕಬೇಕು, 9 ಕರಿಮೆಣಸು, ಕಾಳುಮೆಣಸು ಕರಿಮೆಣಸು ಎಲ್ಲ ಒಂದೇ, ಆ ಒಂದು 9 ಕರಿಮೆಣಸನ್ನು ಹಾಕ್ಕೋಬೇಕು ಆ ಒಂದು ಬಟ್ಟೆಯಲ್ಲಿ. 8 ಏಲಕ್ಕಿಯನ್ನು ಹಾಕಬೇಕು, 7 ಲವಂಗವನ್ನು ಹಾಕಬೇಕು, 6 ಸಾಧ್ಯ ನಿಮಗೆ ಸಿಕ್ಕಿದ್ರೆ ಜಾಕಾಯಿ ಸಿಕ್ಕಿದ್ರೆ ಜಾಕಾಯಿಗಳನ್ನು ಹಾಕ್ಕೋಬೇಕು. ಜಾಕಾಯಿ ನಿಮಗೆ ಏನಾದರೂ ಸಿಗಲಿಲ್ಲ ಅಂತಂದರೆ ಬಹುಶಃ ನೀವು ಪ್ರಯತ್ನ ಪಟ್ಟರೆ ಈ ಗಂದಿಗೆ ಅಂಗಡಿ, ಪೂಜಾ ಸ್ಟೋರ್ ಎಲ್ಲ ಸಿಗ್ತವೆ. ಆಗಲಿಲ್ಲ ಅಂತಂದರೆ ಮಾತ್ರ ಆ ಜಾಕಾಯಿ ಬದಲಿಗೆ ನೀವೇನು ಮಾಡ್ತೀರಿ ಅಂತಂದರೆ, ನವಧಾನ್ಯಗಳಲ್ಲಿ ಪ್ರಧಾನವಾಗಿ ಬರ್ತಕ್ಕಂಥ ಗಾತ್ರ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥದ್ದು ನವಧಾನ್ಯದಲ್ಲಿ ಯಾವುದು ಅಂತಂದರೆ ಅವರೆಕಾಳು. ಆ ಅವರೆಕಾಳನ್ನು 6 ಹಾಕ್ಕೊಳ್ಳೋದು, ಅದರ ಸಂಖ್ಯೆಯು 6 ಆಗಿರುತ್ತೆ ಪ್ರೀತಿಯ ಬಂಧುಗಳೇ. ಆಮೇಲೆ ಬುಧನ ಸಂಖ್ಯೆ 5 ಇರ್ತಕ್ಕಂಥದ್ದು. ಹೆಸರು ಕಾಳು ಕೂಡ ಲೆಕ್ಕ ಮಾಡಿ ಆ ಹೆಸರು ಕಾಳು ಕೂಡ 5 ಹಾಕ್ಕೊಳ್ತಕ್ಕಂಥದ್ದು ಸ್ಟಾಪ್ ಮಾಡಬೇಕು. ಇಷ್ಟೇ, ಎಷ್ಟು ಮಾಡಿಕೊಳ್ಬೇಕು, ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು. ಇಷ್ಟನ್ನು ಕೂಡ ಇಷ್ಟು ಕಟ್ಟಿ ನೀವು ಮಲಗೋ ಜಾಗದಲ್ಲಿ ನಿಮ್ಮ ತಲೆದಿಂಬ ಕೆಳಗೆ ಇಟ್ಕೋಬೇಕು. ನಿಮ್ಮ ತಲೆದಿಂಬು ಅಥವಾ ಬೆಡ್ ಕೆಳಗಡೆ ನೀವು ಇಟ್ಕೊಳ್ಬೋದು. ನಂತರ ಇನ್ನೊಂದು ವಸ್ತ್ರ ಸೇಮ್ ಕೆಂಪದೇ ತೊಗೋಬೇಕು. ಅದರಲ್ಲಿ 4 ಮುಖ್ಯವಾಗಿರತಕ್ಕಂಥದ್ದು, 4 ಸ್ವಲ್ಪ ಕಟ್ಟಾಗಿರಬಾರ್ದು, ಒಡೆದಿರಬಾರ್ದು. ಅದು ಅರಿಶಿಣ ಕೊಂಬನ್ನು 4 ಕೆಂಪು ವಸ್ತ್ರದಲ್ಲಿ ಕಟ್ಟಬೇಕು. ಈ ಕೆಂಪು ವಸ್ತ್ರ ಕಟ್ಟಿರ್ತಕ್ಕಂತಹದ್ದು ಏನು ಅರಿಶಿನ ಕೊಂಬಿದೆಯೋ ಇದೆಲ್ಲ ನಿಮ್ಮ ತಿಜೋರಿ, ನಿಮ್ಮ ಪೆಟ್ಟಿಗೆಯಲ್ಲಿ ಇಟ್ಕೊಳ್ಬೋದು. ಎಷ್ಟು ದಿವಸ ಇಟ್ಕೊಳ್ಬೇಕು? ಕೇವಲ 7 ದಿನಗಳು. ಆ 7 ದಿನಗಳಲ್ಲಿ ಇಟ್ಕೊಂಡಿರ್ತಕ್ಕಂಥ ಇವೆರಡನ್ನು ಕೂಡ ಚೆಕ್ ಮಾಡಿ ನೀವು ಅವರನ್ನು. ಅವರು ಬದಲಾಗಬೇಕು, ಅದಕ್ಕಾಗಿ ಈ ಒಂದು ತಂತ್ರವನ್ನು ಮಾಡುತ್ತಿದ್ದೇನೆ. ಅವರು ಬದಲಾಗಿ ನನ್ನನ್ನು ತುಂಬ ಚೆನ್ನಾಗಿ ಮಾತಾಡಿಸ್ಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು ಅವರು ಅಂತ ಮನಸ್ಸಲ್ಲಿ ಅಂದುಕೊಂಡು ಇವೆರಡನ್ನು ಕೂಡ ಕಟ್ಟುತ್ತೀರಿ. ಆ ನಂತರ ನೀವು ಅದು ಯಾವತ್ತಾದರೂ ಮಾಡ್ಕೊಳ್ಳಿ. ಇಲ್ಲಿಂದ ನೀವು ಯಾವತ್ತು ಮಾಡಿದ್ರೆ ಅಲ್ಲಿಂದ 7ನೇ ದಿನ ತೆಗೆದುಕೊಂಡು ಹೋಗಿ ಏನು ಮಾಡಬೇಕು ಅಂತಂದರೆ, ಜೋಡಿ ಮರಗಳು ಯಾವುದಿರ್ತಾವೆ, ಜೋಡಿ ಮರಗಳಂದರೆ ಯಾವುದಾದ್ರೂ ಪರವಾಗಿಲ್ಲ, 2 ಮಾವಿನ ಮರ ಅಂದ್ಕೊಳ್ಳೋಣ, ಪಕ್ಕದಲ್ಲೇ ಮಾವಿನ ಮರಗಳಿದ್ದಾವೆ, ಆ ಮರಕ್ಕೊಂದು ಕಟ್ಟಬೇಕು, ಈ ಮರಕ್ಕೊಂದು ಕಟ್ಟಬೇಕು. ಈ ಕೆಲಸವನ್ನು ಮಾಡ್ತೀರಿ. ಇನ್ನೂ ಕೆಲವೊಬ್ಬರದ್ದು ಬಹಳ ದೂರ್ದಂಡ ಇರುತ್ತೆ. ಅವ್ರನ್ನ ಏನು ಮಾಡಿದ್ರು ಆ ಪ್ರೀತಿಯಿಂದ ಮಾತಾಡೋಕ್ಕೆ ಬರಲ್ಲ, ಅವರು ಯಾವಾಗಲೂ ಕೋಪದಲ್ಲೇ ಇರ್ತಾರೆ. ಅಂಥವ್ರಿಗೆ ಮಾಡಬೇಕಾದ್ರೆ ಸೇಮ್ ಇದೇ ರೆಮಿಡಿನೇ. ಏಕಊನ 50 ಅಂದರೆ 49 ದಿನಗಳು. ಅಂದರೆ ಈ 4 ಮತ್ತು 9 ಡೆಡ್ ಆಪೋಸಿಟ್ ಸಂಖ್ಯೆಗಳಿವೆ. ಈ ಆಪೋಸಿಟ್ ಸಂಖ್ಯೆಗಳು ಏನು ಬರ್ತಾವೋ ಇದು ತುಂಬ ಕೋಪಿಷ್ಟ ಪ್ರತಾಪದ ಸಂಖ್ಯೆಗಳಿವು. ಅದಕ್ಕಾಗಿ ಇಷ್ಟು ದಿನಗಳ ಕಾಲ ಮನೇಲಿ ಇಟ್ಕೋಬೇಕು. ಸೇಮ್ ಇದನ್ನೇ 49ನೇ ದಿನ ಆ ಮರಗಳು ಕಟ್ಟಿದ್ರು. ಇಷ್ಟೇ ನೀವು ಮಾಡೋದು.
ಆ ಪದಾರ್ಥಗಳ ಸೇಮ್ ಇರುತ್ತೆ. ಏಳನೇ ದಿನ ಕಟ್ಟತಕ್ಕಂಥದ್ದು ತುಂಬ ಸಡನ್ನಾಗಿ ತುಂಬ ಚಿಕ್ಕದಾಗೆಲ್ಲ ಕೋಪ ಮಾಡ್ಕೊಳ್ತಾರೆ, ಅವರಿಗೆ ಸರಿ ಗೊತ್ತದ್ದು. ತುಂಬ ದೀರ್ಘಕಾಲವಾಗಿ ನನ್ನ ಹತ್ರ ಮಾತಾಡ್ತಿಲ್ಲ ಅವರು ಅಂತಂದರೆ ಅವರು ಸರಿ ಹೋಗಬೇಕು ಅಂತಂದರೆ, ಅವರು ನಿಮ್ಮನ್ನು ಪ್ರೀತಿಯಿಂದಲೇ ಮಾತನಾಡಿಸ್ಬೇಕು ಅಂತಂದರೆ, ಸಿಹಿಯ ಮಾತುಗಳನ್ನೇ ನಿಮ್ಮ ಜೊತೆ ಮಾತನಾಡಬೇಕು ಅಂತಂದರೆ 49 ದಿನಗಳ ಕಾಲ ಒಂದು ತಿಜೋರಿಯಲ್ಲಿ ಮತ್ತೊಂದು ನಿಮ್ಮ ತಲೆ ದಿಂಬನ ಕೆಳಗಡೆ ಇಟ್ಕೊಂಡಿರ್ತಕ್ಕಂತಹದ್ದನ್ನು 2 ಮಾವಿನ ಮರ ಕಟ್ಟಿ ಬರ್ತಕ್ಕಂತಹದ್ದು. ಮನೆಗೆ ಬರಬೇಕಾದ್ರೆ ಜೇನು ತರಬೇಕು. ಜೇನುತುಪ್ಪವನ್ನು ತರುವಂಥದ್ದು ಮನೆಗೆ ಬಂದ ಮೇಲೆ ಅದು ಓಪನ್ ಮಾಡಿ ಒಂದು ಮುಚ್ಚಳಷ್ಟು ನೀವು ಸ್ವೀಕಾರ ಮಾಡುವಂಥದ್ದು. ಬಹುಶಃ ಅದೇ ದಿನವೇ ನೀವು ಸಿಹಿ ಸುದ್ದಿಯನ್ನು ಕೇಳ್ತೀರಿ. ಪ್ರೀತಿಯ ಬಂಧುಗಳೇ, ಬರೆದಿಟ್ಕೊಳ್ಳಿ. ನಮ್ಮ ಮೇಲೆ ಸಿಡಿಮಿಡಿ ಅಂತಿರೋರು, ಅದು ಮನೆಯಲ್ಲಾಗಿರ್ಬೋದು ಅಥವಾ ಆಫೀಸು ಹೊರಗಡೆ ಆಗಿರ್ಬೋದು, ಸೊ ಯಾರೇ ಏನೇ ಮಾಡ್ತಿದ್ರು ಚಿಂತೆ ಮಾಡುವಂಥದ್ದು ಬೇಡ. ಅವ್ರಿಗೆ ನಮ್ಮ ಮೇಲೆ ಮುಂಚಿನ ರೀತಿಯಾಗಿರೋಂಥನೇ ಒಲವು ಬರಬೇಕು ಅಂತಂದರೆ ಯಾವೆಲ್ಲ ಪದಾರ್ಥಗಳನ್ನ ನಾವು ಬಳಕೆ ಮಾಡಬೇಕು, ಏನು ಪರಿಹಾರ ರೂಪವಾಗಿ ಮಾಡ್ಕೊಳ್ಬೇಕು ಅಂತ ಅದ್ಭುತವಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಬಹುಶಃ ಇದರ ಒಂದು ಪ್ರಯೋಗ ಮಾಡಿದ್ಮೇಲೆ ಆ ಬದಲಾವಣೆ ಅನ್ನೋಂಥದ್ದು ನಮ್ಗೆ ಯಾವಾಗ ಗೊತ್ತಾಗ್ಬೋದು ಗುರುಗಳೇ? ಈ ಬದಲಾವಣೆ ನಾನು ಹೇಳಿದೆ ಈಗಷ್ಟೇ, ನಮಗೆ ಆ ದಿನದಲ್ಲೇ ಬಹುಶಃ ಮಾತಾಡುವಂಥದ್ದು. ಬಹುಶಃ ನನ್ನ ಈ ರೆಮಿಡಿಗಳೆಲ್ಲ ಹೇಗಿರುತ್ತವೆ ಅಂತಂದರೆ, ಅದಕ್ಕೊಂದಷ್ಟು ತಪಶಕ್ತಿಯನ್ನು ತಾಕಿಸೋದ್ರಿಂದ ಏನೇ ಮಾತನಾಡಿದ್ರು ಅದಕ್ಕೊಂದು ಸಿದ್ಧಾಂತ ಏನು ಹೇಳುತ್ತೆ ಅಂತಂದರೆ, ಈ 49 ದಿನಗಳು ಮಾಡ್ತಿರ್ತಾರಲ್ಲ ಅಷ್ಟರಲ್ಲೇ ಪ್ರೀತಿ ಬಂದ್ಬಿಟ್ಟಿರುತ್ತೆ, ಅದನ್ನು ದಾಟೋದೇ ಇಲ್ಲ. ಎಂಡ್ ಆಫ್ ದ ಡೇ ಅಲ್ಲಿಗೆ 49 ಇದೆಯಲ್ಲ ಅಲ್ಲಿಗೆ ಒಂದು ರೀತಿ ಅವಿಚ್ಛಿನ್ನಪ್ರದವಾಗಿ ಅವರ ಮುಖ ಮಂದಸ್ಮಿತ ಅರಳೋದಂತಿದ್ದೇ ಇರುತ್ತೆ. 7 ದಿನನೇ ಸಾಕಿದ್ದಕ್ಕೆ ಕೊನೆ ಪಕ್ಷ ಇನ್ನು ಸ್ವಲ್ಪ ಅವರು ರೂಢಾಗಿ ನಡ್ಕೊಳ್ತಿದ್ದಾರೆ ಅಂತಂದ್ರೆ, ಅವರ ಬಿಹೇವಿಯರ್ಸಲ್ಲಿ ತುಂಬ ಚೇಂಜಸ್ ಕಾಣ್ತಾ ಇದೆ ಅಂತಂದರೆ, ಅಷ್ಟು ಕೋಪವಾಗಿ ಸಣ್ಣ ಪುಟ್ಟದಕ್ಕೆಲ್ಲ ಕೋಪ ತೋರಿಸ್ತಾರೆ ಅಂತಂದರೆ 49 ದಿನಗಳು ಅವರಿಗೆ ಈ ಟ್ರೀಟ್ಮೆಂಟು. ಬಹುಶಃ ಅವರ ಮಾನಸಿಕವಾಗಿ ನಾನು ಯಾಕೆ ಹಿಂಗೆ ಮಾಡ್ತೀನಿ ಅಂತೇಳಿ ಎಚ್ಚೆತ್ಕೊಳ್ತಾರೆ. ಇದನ್ನು ಮಾಡೋದ್ರಿಂದ ಮಾಡಿರ್ತಕ್ಕಂಥ ಉಲ್ಲಾಸದ ಈ ಕ್ರಿಯೆಗಳು ಅವರಿಗೆ ಟ್ರಾನ್ಸ್ಫರ್ ಆಗುವಂಥದ್ದು. ನಾನು ನಡ್ಕೊಳ್ತಾರೆ ಸರಿ ಇಲ್ಲ ಅಂತ ಅವ್ರು ತಿದ್ದುಕೊಳ್ಬೇಕಾದ್ರೆ ಈ ರೆಮಿಡಿ ಉತ್ತಮ. ಖಂಡಿತ. ಸೊ ಉತ್ತಮವಾಗಿರುವಂಥ ರೆಮಿಡಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.